ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಫಾರೆಸ್ಟ್ ಅವರು ಮಾಡಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಮಾನ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರ ಗಮನಕ್ಕೆ ನಾವು ತಂದು ಬೆಂಗಳೂರಲ್ಲಿ ತಕ್ಷಣ ಅವರು ನಾನು ಆ ಊರಿಗೆ ಬರಬೇಕು ಅಂತ ಹೇಳಿ ಪ್ರೋಗ್ರಾಮಲ್ಲಿ ಹಾಕಿದ್ರು. ಇವತ್ತು ಬಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಮುನ್ಷಾಮಣ್ಣ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ದರು. ಹಿಂದೇನೋ ಫಾರೆಸ್ಟ್ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಅವರು ತಿಳಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಈ MLC ಅವರು ಅವರೂ ಸಾಕಷ್ಟು ಜನಪರವಾದಂಥ ಹೋರಾಟಗಳಲ್ಲಿ ಭಾಗವಹಿಸ್ತಕ್ಕಂಥ MLC ನಾರಾಯಣಸ್ವಾಮಿ ಇದ್ದಾರೆ. ಅವ್ರಿಗೂ ವಾಸು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನೂ ನಾನು ಸ್ವಾಗತ ವಹಿಸ್ತಾ ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ವಿಚಾರವನ್ನು ಗಂಭೀರವಾಗಿ ತಗೊಳ್ತಾ ಇದ್ದಾರೆ. ಮತ್ತು SCಗಳೇ ಬಹುಭಾಗ ಇರ್ತಕ್ಕಂಥ ಈ ಗ್ರಾಮದಲ್ಲಿ, ಅದು ಗಡಿ ಗ್ರಾಮದಲ್ಲಿ ಈ ಪಕ್ಕದಲ್ಲೇ ಇರ್ತಕ್ಕಂಥ ಸರ್ 10ನೇ ಸರ್ವೆ ನಂಬರ್, ಈ ಕಡೆ ಇರ್ತಕ್ಕಂಥದ್ದು 2ನೇ ಸರ್ವೆ ನಂಬರ್, ಆ ಕಡೆ ಮೀನು ದಾಟಿದ ಮೇಲೆ 1ನೇ ಸರ್ವೆ ನಂಬರ್. 2ನೇ ಸರ್ವೆ ನಂಬರು ನೋಟಿಫಿಕೇಶನ್ ಪ್ರಕಾರ, ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವ್ರಿಗೆ ಕೊಟ್ಟಿಲ್ಲ. ಊರಿನವರಿಗೆ ಮತ್ತು ದನಕರುಗಳಿಗೆ ಮೇಯುವುದಕ್ಕೆ ಮಾತ್ರ ಮೀಸಲಿಟ್ಟಂಥ ನೋಟಿಫಿಕೇಶನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಒತ್ತುವರಿ ಮಾಡಿ ಇವತ್ತು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು. ರೈತರು ಯಾರು ರಿಸರ್ವ್ ಫಾರೆಸ್ಟಲ್ಲಿ ಯಾರು ಒಬ್ಬರೂ ಹೋಗಿದ್ರು. ರಿಸರ್ವ್ ಫಾರೆಸ್ಟ್ ಅಂತೂ ಟಚ್ಚೇ ಮಾಡಿಲ್ಲ ಯಾರು ರೈತರು. ಇದರಲ್ಲಿ ಅವರೇ ಎನ್ಕ್ರೋಚ್ ಆಗಿ ಅವರೇ ದೌರ್ಜನ್ಯ ಮಾಡಿ ಅವರನ್ನೇ ಹಿಂಸೆ ಕೊಡ್ತಾ ಇದ್ದಾರೆ. 96ರಲ್ಲಿ ಅವ್ರು ಕೊಟ್ಟಿದ್ದಾರೆ, 2001ರಲ್ಲಿ ನಮಗೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ಸರ್. ಎಷ್ಟು ಫಾರೆಸ್ಟ್ನವರು ಎಷ್ಟು ಸಮಂಜಸ ಇದು ಮತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಇದರ ಬಗ್ಗೆ ತಾವುಗಳೆಲ್ಲರೂ ಬಂದಿದ್ದೀರಾ. ಈ ಗ್ರಾಮಕ್ಕೆ, ಈ ಜನರಿಗೆ, ಈ ತಾಲೂಕು, ಈ ಜಿಲ್ಲೆಗೆ ಫಾರೆಸ್ಟ್ನವ್ರು ಕೊಡ್ತಕ್ಕಂಥ ಹಿಂಸೆಯನ್ನು ತಪ್ಪಿಸಬೇಕು ಅಂತ ನಾನು ನಮ್ಮನ್ನು ಮತ್ತೊಮ್ಮೆ ಮಾಡಬೇಡಿ. ಏನು ಪ್ರಾಬ್ಲಮ್ ಇದೆ? ಅದು ಏನಿದ್ ಮಾಡಿದ್ರು ಅವ್ರು ಬಂದು ಮೊನ್ನೆ ಎಲ್ಲ ಈ ಥರ ದೌರ್ಜನ್ಯಗಳೆಲ್ಲ ಮಾಡಿ ನಮಗೆಲ್ಲ ಏನೇನೋ ಹಿಂಸೆ ಕೊಟ್ಟರು ಫಾರೆಸ್ಟವರು. ಅದು ಒಂದು ಫಾರೆಸ್ಟ್ ಅವರೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಮಾತಾಡ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಕರೆಸಿಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಬಂದು ಇದು ಮಾಡಿದ್ರು. ಅದು ಸಾಲದಂತ ಊರಲ್ಲಿಗೆಲ್ಲ ಬಂದು ಮನೆಗೂ ಬಾಗಿಲು ಕಟ್ಟಿ ದೊಡ್ಡವರು ಚಿಕ್ಕವರು ಅಂತ ನೋಡ್ತೀರಾ ಹೇಳ್ದು ಏನೇನೋ ಮಾಡಿ ಇದು ಮಾಡಿದ್ದಾರೆ. ಮತ್ತೆ ನಮ್ಮನ್ನು ಎತ್ತಾಕೊಂಡು ಹೋಗಿ ಒಂದು 8 ಜನ ಎತ್ತಾಕೊಂಡು ಹೋದ್ರು. ನಮ್ಮನ್ನ ಸಪ್ರೇಟು ಎತ್ತಾಕೊಂಡೋದ್ರು ಪ್ರೈವೇಟ್ ಗಾಡಿಯಲ್ಲಿ ಎತ್ತಾಕೊಂಡು ಹೋಗಿ ಅವ್ರ ಬಾಯಿಗೆ ಬಂದಂಗೆಲ್ಲ ಏನಂದ್ರೆ ಏಕವಚನದಲ್ಲಿ ಮಾತಾಡ್ಸೋದು, ಬಟ್ಟೆಗಳೆಲ್ಲ ಬಂದು ಸಿಗ್ಲಾಕಿದ್ದಾರೆ, ಕಾಲಿಗೆ ಎಲ್ಲ ಕಿತ್ತು ಬಿಸಾಕಿದ್ದಾರೆ, ಏನು ಇಲ್ದಿರ ಇದು ಮಾಡಿದ್ರು. ಮತ್ತೆ ಕರ್ಕೊಂಡೋಗಿ ಅಲ್ಲೆಲ್ಲ ಏನೇನೋ ಕೂಲಾಗಿ ಅಲ್ಲಿರೋರು ಒಬ್ಬೊಬ್ರು ಬರೋದು ಒಂದೊಂದು ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಹೋಗಿ ಬಾರೆ ಅಂತ ಏನಂದ್ರೆ ರೆಸ್ಪೆಕ್ಟ್ ಇಲ್ದಿರ ಮಾತಾಡೋದು. ನಮ್ಮ ಮುಂದ್ಗಡೆನೇ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ ಯೂನಿಫಾರ್ಮ್ ಐತೆ ನಾವು ಸುಮ್ಮನೆ ಇದ್ದೀರಿ, ಇಲ್ಲಾಂದರೆ ನಿಮ್ಮನ್ನು ಏನೇನು ಮಾಡ್ತಿದ್ರು ಗೊತ್ತಿಲ್ಲ ಅಂತ ಕೂಡ ಅಂದರು. ಮತ್ತು ಇವ್ರನ್ನ ಸಾಯಿಸಾಕ್ತೀರಿ, ಇವ್ರು ನಿಕ್ಕಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿದ್ದಕ್ಕೆ, ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಕ್ಕೆ ನಾವು ಹೋಗಿದ್ದು. ನಮ್ಮ ಮೇಲೆ ಅಂತ ಅವ್ರು ಇದು ಮಾಡಿಲ್ಲ, ಅವ್ರನ್ನ ಸಾಯಿಸಾಕ್ತೀರಿ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರ ಮೇಲೆ ಬಂದರು. ಅದಕ್ಕೆ ನಾವು ಹೋಗಿದ್ದಕ್ಕೆ ನಮ್ಮನ್ನು, ನಮ್ಮ ಮಕ್ಕಳನ್ನು, ಮನೆಯವ್ರನ್ನ, ದೊಡ್ಡವ್ರು ಚಿಕ್ಕವರು ಅಂದಿರ ಏನಂದ್ರೆ ಇದು ಮಾಡಿದ್ರು. ಅವ್ರು ಕುಡಿದ್ಬಿಟ್ಟು ಬಂದಿದ್ದಾರೆ ಸರ್ ಭಾನುವಾರ ಅಂತ ಹೇಳ್ಬಿಟ್ಟು. ಅಂದರೆ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಮಾಡ್ಬೋದಾ? ನಾವು ಹೊಟ್ಟೆ ಪಾಡ್ಗೋಸ್ಕರ ನಾವೇನೋ ಮಾಡ್ತಾಯಿದ್ವಿ. ನಾವು ಗುಡಿಸಲೆಲ್ಲ ಹಾಕಿದ್ರಲ್ಲಿ ಅವತ್ತು ಏನು ಮಾತಾಡಿಲ್ಲ. ಅವ್ರ ಪಾಡ್ಗೆ ಅವ್ರು ಬರೋದು, ವಿಡಿಯೋ ತಗೊಳೋದು, ಹೋಗ್ತಾಯಿದ್ರು. ಅವತ್ತು ಮಾತ್ರ ಭಾನುವಾರ ಅಂತ ಹೇಳ್ಬಿಟ್ಟು ಬೇರೆ ಡಿಪಾರ್ಟ್ಮೆಂಟಿಂದ ಕಳಿಸ್ಬಿಟ್ಟು ದೌರ್ಜನ್ಯ ಮಾಡಿದ್ದಾರೆ. ಇವಾಗ ನಮ್ಮ ತಂದೆನೂ ಅವ್ರನ್ನೂ ಇದು ಮಾಡಿದ್ದಕ್ಕೆ ಅವರು ಹಾರ್ಟ್ ಅಟ್ಯಾಕ್ ಬಂದು ಅವರು ತಿರೋದ್ರು. ಇವಾಗ ನನ್ನ ತಂದೆನೇ ಅವರು. ಮತ್ತು ನಮ್ಗೆ ಇವಾಗ ಗತಿ ಯಾರಿರ್ತಾರೆ ಸರ್? ಅವರು ಈ ಥರ ಎಲ್ಲ ಮಾಡ್ಬೋದಾ ಸರ್? ಅವ್ರು ಯಾರು ಬಂದಿಲ್ಲ ಸರ್. ಫಾರೆಸ್ಟ್ ಅವ್ರು ಯಾರು ಕಂಪ್ಲೇಂಟ್ ಬೇರೆ ಆದರೆ ಅವ್ರು ರಿಪೋರ್ಟ್ ಮಾಡಿರೋದು ಬೇರೆ, ಅದರಲ್ಲಿ ಅದಿಲ್ಲ. ನಾವೆಲ್ಲಿರೋ ಅರ್ಧ ಕ್ವಶನ್ಸ್ಗೆ ಆನ್ಸರ್ ಇಲ್ಲ ಅಲ್ಲಿ. ಅವತ್ತು ಅಷ್ಟೊಂದು ಜಗಳಾಗಿ ಪೊಲೀಸರು ಒಬ್ಬರು ಬಂದಿಲ್ಲ ಸರ್ ಅಲ್ಲಿಗೆ. ಮತ್ತೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆವಾಗ ಮಾತ್ರ ಇದು ಮಾಡಿದ್ರು ಅಷ್ಟೇ. ಅದಕ್ಕೆ ಮುಂಚೆ ಒಬ್ಬರು ಪೊಲೀಸವರು ಬಂದಿಲ್ಲ. ನಮಗೇನು ಅಂತ ಏನು ವಿಚಾರಿಸೂ ಇಲ್ಲ ಅವರು. ಮತ್ತೆ ಅಲ್ಲಿಗೋಗಿ ನಾವು ಮಾತಾಡೋವರೆಗೂ ಅವರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ. ಅಷ್ಟವರೆಗೂ ಏನು ಇದೇ ಮಾತಾಡಿಲ್ಲ ಅವರು. ನಮ್ಮ ಹೆಸರೇನು? ವರಲಕ್ಷ್ಮಿ ತಂದೆಯವರ ಹೆಸರು? ವೆಂಕಟರಾಮಪ್ಪ. ಮಾತಾಡಿ
ಗಲಾಟೆ ಆದಾಗಿಂದ ಅವ್ರು ಜಾಸ್ತಿ ಟೆನ್ಷನಲ್ಲಿದ್ದರು. ನಿಮ್ಮ ಮಕ್ಕಳನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ ಈ ಥರ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರು ದೌರ್ಜನ್ಯ ಮಾಡವ್ರೆ. ಅದು ಅವ್ರು ಕೇಳಿಸ್ಕೊಂಡು ಅದೇ ಕುರುಗಿ ನಾವು ಬೆಂಗಳೂರಿಗೆ ಅಂತ ಮೀಟಿಂಗ್ ಒಂದಿನ ಹೋಗಿದ್ದಕ್ಕೆ ಸಾಯಂಕಾಲ ಬರೋಷ್ಟರೊಳಗಡೆ ಮಲ್ಕೊಂಡಿದ್ದಾಗಿ ಹೋಗಿದ್ದಾರೆ. ಎಲ್ಲ ಆಗಿದ್ದು ಅರಣ್ಯ ಅಧಿಕಾರಿಗಳಿಂದಲೇ ಸರ್ ಆಗಿರೋದು. ಇದು ನಮ್ಗೆ ಗಲಾಟೆ ಬಂದಿರೋದು ಸರ್. ಕೆಲವು ಜನ ಹೆಸರು ಲಿಸ್ಟ್ ನಾನು ಬರ್ಕೊಂಡಿದ್ದೀನಿ. ಬರೆದು ಕೊಡಿ. ಯಾವುದು ಸೆನ್ಸಾರ್ ಮೇಡಮ್ ಅವ್ರು ಏನಂದ್ರು ಏನಂದ್ರೆ ಅವ್ರು ಏನು ಹೇಳಿದ್ರು ಅದನ್ನು ಬರ್ಕೊಂಡು ಅರ್ಥ ಆಯ್ತು. ಏನು ಭಯಗೆ ಬೀಳೋದು ಭಯ ಏನು ಸರ್? ನಮ್ಗೆ ನಾವು ಇದು ಮಾಡೋಕ್ಕೆ ಭಯ ಆಗ್ತದೆ. ಸ್ಟೇಷನ್ಗೆ ಹೋಗಿ ಮೊದಲು ನೀವು ಯಾರಿಗೆ ಫೋನ್ ಮಾಡಿದ್ರಿ? ಅವ್ರು ಬಂದು ನಿಮ್ಮ ಮೇಲೆ ಗಲಾಟೆ ಮಾಡಿದ್ರಲ್ಲ, ಗಲಾಟೆ ರಾಪ ಈಗ ಒಂದು ಜಾಸ್ತಿ ಇದು ಮಾತಾಡಿದ್ರು. ಕೆಲವು ಅದರಲ್ಲಿ ಒಂದು ಇಬ್ಬರು ಮೂವರು ಜಾಸ್ತಿ ಇದು ಮಾಡಿದ್ದಾರೆ. ಏನೋ ಹೇಳಕ್ಕಾಗದೇ ಇರೋ ವಿಚಾರಕ್ಕಿದೆ ಹೌದು ಬರ್ಕೊಡಮ್ಮ. ನಿನಗೆ ಹಕ್ಕಿದೆ. ಈಗ ಈ ಹೆಸರುಗಳೆಲ್ಲ ಬರೆದು ಅವ್ರು ಏನೇನು ಇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಪತ್ರ ಬರೆದು ನಮಗೆ ಕೊಡಿ. ಜಮೀನು ವಿಚಾರ ಬೇರೆ. ಸರಿ ಸರ್. ಜಮೀನು ಫಾರೆಸ್ಟ್ ಅವ್ರು ಬಂದು ಅದು ನಮ್ಗೆ ಕೊಟ್ಟರೆ ಅದನ್ನು ಸೀರಿಯಸ್ ಫೋನ್ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಸರಿ ಸರ್. ಆಗ್ಬೋದಾ? ಆಗ್ಬೋದು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.